ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಶಿಡ್ಲಘಟ್ಟ ನಗರದ 8ನೇ ವಾರ್ಡ್ನಲ್ಲಿ ಚರಂಡಿ ಹಾಗೂ ಯುಜಿಡಿ ಸಮಸ್ಯೆ, ಸಾರ್ವಜನಿಕರ ಪರದಾಟ. ಶಿಡ್ಲಘಟ್ಟ ನಗರದ 8ನೇ ವಾರ್ಡಿನ ನಿವಾಸಿಗಳು ಚರಂಡಿ ಹಾಗೂ ಯುಜಿಡಿ ಸಮಸ್ಯೆಯಿಂದ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದು, ತಕ್ಷಣ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ನಗರಸಭೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಆಗ್ರಹಿಸಿದ್ದಾರೆ. ವಾರ್ಡಿನ ಹಲವು ಪ್ರದೇಶಗಳಲ್ಲಿ ಚರಂಡಿಗಳು ತುಂಬಿ ಹರಿಯುತ್ತಿದ್ದು, ಯುಜಿಡಿ ಕೊಳಚೆ ನೀರು ರಸ್ತೆಗಳಲ್ಲಿ ಹರಡಿರುವುದರಿಂದ ಸಾರ್ವಜನಿಕರು ನಿತ್ಯ ತೊಂದರೆ ಅನುಭವಿಸುವಂತಾಗಿದೆ. ರಸ್ತೆಗಳಲ್ಲಿ ನಿಂತಿರುವ ಕೊಳಚೆ ನೀರಿನಿಂದ ದುರ್ವಾಸನೆ ಆವರಿಸಿದ್ದು, ಸೊಳ್ಳೆಗಳ ಹಾವಳಿ ಹೆಚ್ಚಾಗಿದೆ. ಇದರಿಂದ ಮಕ್ಕಳು, ಮಹಿಳೆಯರು ಹಾಗೂ ವೃದ್ಧರಲ್ಲಿ ಆರೋಗ್ಯ ಸಮಸ್ಯೆಗಳ ಭೀತಿ ಎದುರಾಗಿದೆ. ಸ್ಥಳೀಯರ ಪ್ರಕಾರ ಈ ಸಮಸ್ಯೆ ಹಲವು ತಿಂಗಳುಗಳಿಂದ ಮುಂದುವರಿದಿದ್ದರೂ ನಗರಸಭೆ ವತಿಯಿಂದ ಸಮರ್ಪಕ ಕ್ರಮ ಕೈಗೊಳ್ಳಲಾಗಿಲ್ಲ. ಹಲವು ಬಾರಿ ದೂರು ಸಲ್ಲಿಸಿದರೂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿಲ್ಲ ಎಂದು ನಿವಾಸಿಗಳು ಆರೋಪಿಸಿದ್ದಾರೆ. ಕೊಳಚೆ ನೀರಿನ ದುರ್ವಾಸನೆಯಿಂದ ಮನೆಗಳಲ್ಲಿ ನೆಮ್ಮದಿಯಿಂದ ವಾಸಿಸುವುದೇ ಕಷ್ಟಕರವಾಗಿದ್ದು, ಕೆಲವೊಮ್ಮೆ ಬಾಗಿಲು ತೆರೆಯಲು ಸಹ ಹಿಂಜರಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ನಗರದ ಅಭಿವೃದ್ಧಿ ಕುರಿತು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೆಯುತ್ತಿರುವಾಗಲೇ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ 8ನೇ ವಾರ್ಡಿನ ಜನರು ನರಳುತ್ತಿರುವುದು ವಿಪರ್ಯಾಸವಾಗಿದೆ. ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯ ವಿರುದ್ಧ ಸಾರ್ವಜನಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 8ನೇ ವಾರ್ಡಿನ ಚರಂಡಿ ಹಾಗೂ ಯುಜಿಡಿ ಸಮಸ್ಯೆಗೆ ತಕ್ಷಣ ಪರಿಹಾರ ಒದಗಿಸಿ ಸಾರ್ವಜನಿಕರ ಆರೋಗ್ಯ ಕಾಪಾಡಬೇಕು ಎಂದು ಮನು ಆಂಟೋನಿ ಕಾಂತರಾಜ್, ವೆಂಕಟೇಶ್ ಪೂಜಮ್ಮ, ಚಂದ್ರಕಲಾ, ಮಂಜುಳಮ್ಮ, ಲಕ್ಷ್ಮೀ ಪತಿಮಾರಕ್ಕ, ನವೀನ್ ಕುಮಾರ್ ಆಗ್ರಹಿಸಿದ್ದಾರೆ. ನಿವಾಸ್ BCTV ನ್ಯೂಸ್ ಶಿಡ್ಲಘಟ್ಟ. ಸತ್ಯ ಹೇಳಿದ್ದೀರಾ? ಏನಂದ್ರು ಅಧಿಕಾರಿ? ಚೆನ್ನಾಗಿ ಮಾಡಿಲ್ಲ, ಏನೂ ಇಲ್ಲ, ನೀರೆಲ್ಲ ಮನೆಯಲ್ಲಿ ಬರ್ತಾ ಇದ್ದೆ, ವಾಸನೆ, ಮಕ್ಕಳಿಗೆಲ್ಲ ಜ್ವರ ಬಂದಿದ್ದೆ, ಡೆಂಗು ಜ್ವರ ಇದೆಲ್ಲ ಬಂದಿದ್ದೆ. ಅದು ತಗೊಂಡು ಹೋಗಿ ಮೇಡಮ್ ಕೈ ಕೊಟ್ಟಿದ್ದೀನಿ. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮ ವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100ರಷ್ಟು ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. ನಮಸ್ಕಾರ, ನನ್ನ ಹೆಸರು ಕಾಂತರಾಜು, 8ನೇ ವಾರ್ಡ್ ಸಿದ್ಧಾರ್ಥ ನಗರ. ಇಲ್ಲಿ ಪಿಟ್ಟುಗಳು ಬಂದಾಗಿ ಚರಂಡಿ ವ್ಯವಸ್ಥೆ ಈ ಥರ ಇದ್ದು ಸುಮಾರು 2 ವಾರದಿಂದ ಫೋನ್ ಮಾಡ್ತಾಯಿದ್ರು, ಪಿಟ್ ಕಲೆಕ್ಷನ್ ಬರ್ತಾಯಿಲ್ಲ. ಲೆಟ್ರ್ ಕೊಟ್ಟಿದ್ರು, ಮುನ್ಸಿಪಾಲ್ಟಿಯವ್ರು ಯಾರು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಇಲ್ಲಿ ಬೇರೆ ದುರ್ವಾಸನೆ ಇದ್ದು ದುರ್ವಾಸನೆಯಲ್ಲಿ ಜೀವನ ಮಾಡೋಂತಾಗಿದೆ. ಮನೆ ಮಕ್ಕಳೆಲ್ಲ ವಾರಕ್ಕೊಂದು ಸತಿ ಕಾಯಿಲೆಗಳು ಬಿದ್ದು ಹಾಸ್ಪಿಟ್ಲಿಗೆ ಹೋಗ್ತಾಯಿದೆ. ಎಲ್ಲ ಅಧಿಕಾರಿಗಳಿಗೂ ನಾವು ಲೆಟ್ರ್ ಕೊಟ್ಟು ಇದು ಮಾಡ್ತಾಯಿದ್ದೀವಿ. ಇದಕ್ಕೆ ಯಾರೂ ಸ್ಪಂದಿಸ್ತಾ ಇಲ್ಲ. ದಯವಿಟ್ಟು ಇದಕ್ಕೆ ಪರಿಹಾರ ಮಾಡಿಕೊಡ್ಬೇಕಾಗಿ ಹೇಳ್ಕೊತೀವಿ. ಕುಡಿಯೋ ನೀರ ಸಮಸ್ಯೆ, ಇಲ್ಲಿ ಪಿಟ್ಟು ಸಮಸ್ಯೆ, ಚರಂಡಿ ಸಮಸ್ಯೆ, ಏನು ರೋಡ್ ಹಾಕಿಲ್ಲ. ಆ ಕಡೆ ರೋಡ್ ಹಾಕಿದಾಗ ಕೇಳಿದ್ರೆ 15 ದಿವಸ ಬಿಟ್ಕೊಂಡು ಹಾಕ್ತೀವಿ ಅಂತ ಹೇಳಿದವರು ಮತ್ತು ಯಾರೂ ಬಂದೇ ಇಲ್ಲ. ಎಷ್ಟು ಯಾರಿಗೇನು ಹೇಳಿದ್ರು ಇಲ್ಲಿ ರೆಸ್ಪಾನ್ಸೇ ಮಾಡ್ತಾಯಿಲ್ಲ. ಮತ್ತು ಇಲ್ಲಿ ಈ ದುರ್ವಾಸನೆಯಲ್ಲಿ ಬದುಕುವಂಥ ಪರಿಸ್ಥಿತಿ ಬಂದುಬಿಟ್ಟೈತೆ. ದಿನ ಇಡೀ ರಾತ್ರಿ ನಾವು ಮಲಗ್ತಾ ಇಲ್ಲ, ಊಟ ಮಾಡ್ತಾಯಿಲ್ಲ, ಹೋಟ್ಲೆಲ್ಲ ತರಿಸೋ ಆಚೆ ಕಡೆ ತಿನ್ನೋಂಥ ಪರಿಸ್ಥಿತಿ ಬಂದುಬಿಟ್ಟೈತೆ. ಕರ್ಕೊಬಂದು ತೋರಿಸಿದ್ರು ನಾವು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಯಾವಾಗ ಒಂದು ಸತಿ ಬರ್ತಾರೆ, ಇನ್ನೂ ವಾಸನೆ ಬುರ್ಸ್ಬಿಟ್ಟು ಹೋಗ್ತಾರೆ. ಇದಕ್ಕೆ ಕಮಿಷನರ್ ಅವರು ಬಂದಿದ್ದರು. ನಮ್ಮ MLA ಸಾಹೇಬರಿಗೆ ತಿಳಿಸ್ಕೊಡ್ಬೇಕಾಗಿ ನಾವು ಮಾತಾಡ್ತಾ ಇದ್ದೀವಿ. ಈಗ ಎಷ್ಟು ದಿವಸದಿಂದ ಈ ಥರ ಸರ್? ಇದು ಚರಂಡಿ ಸುಮಾರು 2 ವರ್ಷದಿಂದ ಐತೆ ಸರ್. ಇದು ಈ ಪಿಟ್ ಕಲೆಕ್ಷನ್ ಸುಮಾರು 6 ತಿಂಗಳಿಂದ ಈ ಥರ ಸಮಸ್ಯೆ ಬರ್ತಾ ಇದೆ. ಹೇಳ್ತಾ ಇದ್ರೆ ಒಂದು ಟೈಮ್ ಬಂದವರು ಅಷ್ಟೇ, ಮತ್ತೆ ಬರಲೇ ಇಲ್ಲ. ಈ ಸಮಸ್ಯೆ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿದ್ರೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ಎಲ್ರಿಗೂ ತಿಳಿಸ್ತಾ ಇದ್ವಿ, ಯಾರು ಲೆಟ್ರ್ ಕೊಟ್ಟಿದ್ದೀವಿ, ಫೋಟೋ ತೆಗೆದು ಹಾಕಿದ್ದೀವಿ, ಗ್ರೂಪ್ಗೆ ಹಾಕಿದ್ದೀವಿ. ಏನು ಹಾಕಿದ್ರು ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಬರ್ತಾರೆ ಸುಮ್ಮನೆ ಹಂಗೆ ನೀರು ಮೇಲೆ ಅಲ್ಲಾಡಿಸ್ತಾರೆ, ಹೋಯ್ತಾರೆ ಅಷ್ಟೇ. ಬೇರೆ ಇನ್ನೇನು ಸಮಸ್ಯೆ ಇದು ಬಗೆಹರಿಸ್ತಾ ಇಲ್ಲ ಅವರು. ನೋಡಿ, ಇದರಲ್ಲಿ ಜೀವನ ಹೆಂಗೆ ಮಾಡೋದು? ದಿನ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಕೂಲಿ ಮಾಡ್ಕೊ ಬಂದು ತಿನ್ನೋಕ್ಕಾಗ್ದಿರ, ಮಲಗೋಕ್ಕಾಗ್ದಿರ, ವಾಸನೆಯಲ್ಲಿ ಜೀವನ ಮಾಡೋಂಥದ್ದು ಆಗ್ಬಿಟ್ಟೈತೆ.
ವಾರ ಎಲ್ಲ ದುಡಿದ್ರು ವಾರಕ್ಕೊಂದ್ಸತಿ ಮಕ್ಕಳಿಗೆ ದೊಡ್ಡವ್ರಿಗೆ ಹಾಸ್ಪಿಟ್ಲಿಗೆ ಇಕ್ಕೋ ಪರಿಸ್ಥಿತಿ ಬಂದ್ಬಿಟ್ಟೈತೆ ನಮಗೆ. ಇದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊತಾನೆ ಇಲ್ಲ. ನೋಡಪ್ಪ, ನಮ್ಮ ಮನೇಲೆಲ್ಲ ಇರೋಕ್ಕಾಗಲ್ಲ, ಮಕ್ಳು ಮರಿ, ನಾವು ಕೂಲಿ ಮಾಡ್ಕೊಂಡು ತಿನ್ನೋರು. ಕೂಲಿಗೆ ಹೋಗಿ ಒಂದು 200 ರೂಪಾಯಿ ಕೂಲಿ ಮಾಡ್ಕೊಂಡು ಬಂದು ಮಕ್ಕಳು ಹಾಸ್ಪಿಟ್ಲಿಗೆ ಖರ್ಚು ಮಾಡ್ತಾ ಇದ್ದೀರಿ. ನಾವು ತಿನ್ನೋದೇನು ಉಣ್ಣೋದೇನು ಅದ್ರಾಗ? ಇಲ್ಲಿ ಮೂಗುಗಳೆಲ್ಲ ಹಿಂಗೆ ಮುಚ್ಕೊಂಡು ಬಾಟ್ಲು ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಕೌನ್ಸಿಲರ್ ಕೇಳಿದ್ರು ಅವರು ತಗೊಂಡಿಲ್ಲ ನಮ್ಮ ಮಾತು. ಇನ್ನು ಮುನ್ಸಿಪಲ್ ಆಫೀಸರು ಕೇಳಿದ್ರು ಅವರು ಮಾತಾಡಿಲ್ಲ. ಯಾರ್ಯಾರು ಕೇಳಿದ್ರು ಯಾರು ಕೇಳಿಸ್ಕೊಂಡಿಲ್ಲ, ಕಿವಿ ಮೇಲೆ ಯಾರು ಹಾಕ್ಕೊಂಡಿಲ್ಲ. ಹಾಕ್ತೀರ ಸುಮ್ಮನೆ ಮಕ್ಕಳು ಮರಿನ ಹಾಕ್ಕೊಂಡು ನಾವು ಹಿಂಗೆ ಮೂಕೆಲ್ಲ ಹಿಂಗೆ ಮುಚ್ಕೊಂಡು ಊಟ ಮಾಡ್ತೀರಿ. ಇದೇ ರೀತಿ ಮಾಡವ್ರೆ ಗೊತ್ತೇನಪ್ಪ? ನಿಮ್ಮೆಲ್ಲ ನೋಡ್ರಿ, ಬೇಕಾದೆ ಎಲ್ಲ ನೋಡಿ. ನಾವೇನು ಸುಳ್ಳೇನನ್ನು ಹೇಳಿದ್ರೆ ಯಾರನ್ನ ಹೇಳ್ರಿ, ನೋಡಿ ಇಷ್ಟು ಮಾತ್ರ ಮಾಡವ್ರೆ. ಹೆಂಗೆ ನಾವು ಇರೋದು? ಆಸೆ ಇದ್ರಾಗ ಬುಸ ಬರ್ತದೆ, ಇದ್ರಾಗ ಬುಸ ಅಂತ ಚಿರೇಣ್ ನೋಡು. ಅಲ್ಲಿಂದ ಹೆಂಗೆ ನಾವು ಊಟ ಮಾಡೋದು ಹೆಂಗೆ, ನಾವು ಜೀವನ ಮಾಡೋದು ಹೆಂಗೆ, ಮಕ್ಳು ಹೆಂಗಿರ್ತಾರೆ, ನಾವು ಓಡಾಡೋದು ಹೆಂಗೆ? ಮುನ್ಸಿಪಲ್ ಯಾರೋ ಮೇಡಮ್ ಬಂದು ನೀವು ನೀರು ಅನುಕೂಲ ಇಲ್ಲ, ನಮ್ಮ ಕೈ ಸಿಲಿಂಡರ್ ಅನುಕೂಲ ಇಲ್ಲ, ಓಡಾಡೋಕ್ಕಿಲ್ಲ, ಬಟ್ಟೆ ಹೋಗೋಕ್ಕಿಲ್ಲ, ಹೆಂಗಪ್ಪ ಇರೋದು ನಾವು ಜೀವನ ಮಾಡೋದು? ಯಾರು ಕೇಳಿದ್ರು ಕಿವಿ ಮೇಲೆ ಹಾಕ್ಸ್ಕೊಂಡಿಲ್ಲ. ಅದಕ್ಕೆ ನಾವು ಈಗ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಅರ್ಜಿ ನೋಡ 2 ಸಾರಿ ಆ ಎಮ್ಮನ ಬರ್ಕೊಟ್ಟವಳೆ, 2 ಸಾರಿ. ನಾವು 2 ಸಾರಿ ನನ್ನ ಮೊಮ್ಮಗನ್ ಬರ್ದು ಕೊಟ್ಟವಳೆ. ಯಾರು ಕೊಟ್ಟಿದ್ರು ಕಿವಿ ಮೇಲೆ ಹಾಕ್ಕೊಂಡಿಲ್ಲ. ಹಾ, ಯಾರು ಕಿವಿ ಮೇಲೆ ಹಾಕ್ಕೊಂಡಿಲ್ಲ. ಇನ್ನ ಬೆಳಗ್ಗೆ ಹೊತ್ತು ಪೌರ ಕಾರ್ಮಿಕರು ಕ್ಲೀನ್ ಮಾಡಕ್ ಬರ್ತಾರಲ್ಲ, ಬರಲ್ಲ ಇಲ್ಗೆ? ಯಾರ ಪಾಪಣ್ಣ ಅಂತ ಬರ್ತಾನ ನೋಡು, ಆ ಕರ್ಗೋ ಬುಡ್ಗ ಆ ಸುಮ್ನೆ ಮೇಲೆ ಎತ್ಕೊಂಡು ಹೋಗ್ತಾನೆ. ಒಂದ್ ಸುತ್ತ ನೀರು ಹೋಗಲ್ಲ. ಇನ್ನ ಹಂಗೆ ಪೈಪ್ಗಳೆಲ್ಲ ಹೊಡೆದೋಗವೆ. ಹಾ, ರಿಪೀಟ್ ಬರ್ತಾವೆ ಆ ಕಡೆನಿಂದ ಹಿಂದಕ್ಕೆ ರಿಪೀಟು. ಈ ಅರ್ಜಿ 20 ದಿನ ಆಯ್ತು ಕೊಟ್ಟು, ಇವಾಗೂ ಯಾರು ತಗೊಂಡಿಲ್ಲ, ಕಿವಿ ಮೇಲೆ ಹಾಕೊಂಡಿಲ್ಲ. ಹೆಂಗೆ ನಾವು ಜೀವನ ಮಾಡೋದು? ಓಡಾಡೋದು ಹೆಂಗೆ? ನಮ್ಮ ಮಕ್ಳು ಮರಿ ಇರೋದು ಹೆಂಗೆ? ಸಾಯಂಕಾಲ ಮೂಕ್ಳೆಲ್ಲ ಮುಚ್ಕೊಂಡು ಬಾಗ್ಲು ಹಾಕೊಂಡು ಊಟ ಮಾಡ್ತಾ ಇದ್ದೀರಿ. ನಮಸ್ಕಾರ ಚಿಂತಾಮಣಿ. ಆಫ್ಟರ್ PUC ಡಿಗ್ರಿ ಇಸ್ ದಿ ಟೈಮ್ ಟು ಡಿಫೈನ್ ಯುವರ್ ಲೈಫ್. ಹೌದು, ಡಿಗ್ರಿ ಅಂದ್ರೆ ಕೇವಲ ಸರ್ಟಿಫಿಕೇಟ್ ಅಲ್ಲ, ನಿಮ್ಮ ಭವಿಷ್ಯವನ್ನ ನಿರ್ಮಿಸುವ ಸುವರ್ಣ ಸಮಯ. ಚಿಂತಾಮಣಿಯ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ 2026-27ರ ಡಿಗ್ರಿ ಅಡ್ಮಿಷನ್ಸ್ ಓಪನ್ ಆಗಿದೆ. ಇಲ್ಲಿ ಕೇವಲ ಡಿಗ್ರಿ ಮಾತ್ರವಲ್ಲ, ಕಾಲೇಜು ಶಿಕ್ಷಣದ ಜೊತೆಗೆ IAS, KAS, CA ಮತ್ತು ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಬೆಸ್ಟ್ ಪ್ರೊಫೆಷನಲ್ ಕೋಚಿಂಗ್ ನೀಡಲಾಗುತ್ತೆ. ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಕೇವಲ ಡಿಗ್ರಿ ಸರ್ಟಿಫಿಕೇಟ್ಗಾಗಿ ಓದಬೇಡಿ, ನಿಮ್ಮ ಯಶಸ್ಸಿನ ಜೀವನಕ್ಕಾಗಿ ಓದಿ. ಎಂದೇ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ ನಿಮ್ಮ ಸೀಟನ್ನ ಖಾತ್ರಿಪಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲಿರುವ ನಂಬರ್ಗೆ ಕರೆ ಮಾಡಿ. ಧನ್ಯವಾದ. ರೆಡ್ಡಿ ಹಂದಿ ಮಾಂಸ ಹಾಗೂ ಕೋಳಿ ಮಾಂಸದ ಮಿಲಿಟರಿ ಹೋಟೆಲ್, ಬೆಂಗಳೂರು ರಸ್ತೆ, ಕನ್ನಂಪಲ್ಲೆ, ಚಿಂತಾಮಣಿ. ಕನ್ನಂಪಲ್ಲೆಯಲ್ಲಿ ನೂತನವಾಗಿ ಆರಂಭವಾಗಿರುವ ನಮ್ಮ ಮಿಲಿಟರಿ ಹೋಟೆಲ್ನಲ್ಲಿ ಹಂದಿ ಮಾಂಸದ ಬಿರಿಯಾನಿ, ಹಂದಿ ಮಟನ್ ಫ್ರೈ, ಮಸಾಲ, ಹಂದಿ ಮಾಂಸದ ಬೋಟಿ, ಚಿಕನ್ ಫ್ರೈ, ಚಿಕನ್ ಮಸಾಲ, ಮುದ್ದೆ, ರೈಸ್, ಚಪಾತಿ, ಪರೋಟ ದೊರೆಯುತ್ತದೆ. ಶನಿವಾರ ಒಂದು ದಿನ ಬಿಟ್ಟು ಉಳಿದೆಲ್ಲ ದಿನಗಳಲ್ಲಿ ಈ ಹೋಟೆಲ್ ಕಾರ್ಯನಿರ್ವಹಿಸಲಿದೆ. ವಿವರಗಳಿಗೆ ಸಂಪರ್ಕಿಸಿ 9492888491. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು.